ವೀಕ್ಷಕರೇ, ಇತಿಹಾಸದ ಪುಟಗಳು ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಮ್ಮಲ್ಲಿ ದೇವರ ಪೂಜೆಗೆ ಸಂಬಂಧಿಸಿದಂತೆ ಸಾಕಷ್ಟು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ. ಅವುಗಳನ್ನು ಕೆಲವರು ಪಾಲಿಸಿದರೆ ಇನ್ನು ಕೆಲವರು ಪಾಲಿಸುವುದಿಲ್ಲ. ದೇವರ ಪೂಜೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಉಡುಪುಗಳನ್ನೇ ಧರಿಸಬೇಕೇ ಅಥವಾ ಪೂಜೆಯಲ್ಲಿ ಎಂತಹ ಬಟ್ಟೆಗಳನ್ನು ನಾವು ಧರಿಸುವುದು ಉತ್ತಮ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ಸಾಮಾನ್ಯವಾಗಿ ಜನರು ಯಾವುದಾದರೂ ಪೂಜೆಗೆ, ವ್ರತಕಥೆಗೆ ಅಥವಾ ದೇವಾಲಯಕ್ಕೆ ಭೇಟಿ ನೀಡಿದಾಗ ಕುರ್ತಾ ಪೈಜಾಮ, ಧೋತಿ ಅಥವಾ ಸೀರೆಯಂತಹ ಸಾಂಪ್ರದಾಯಿಕ ಬಟ್ಟೆಗಳನ್ನು ಧರಿಸಿ ಹೋಗುವುದನ್ನು ನಾವು ನೋಡಿರುತ್ತೇವೆ. ಅಥವಾ ನಮ್ಮ ಹಿರಿಯರು ನಮಗೆ ಧಾರ್ಮಿಕ ಕಾರ್ಯಗಳಿಗೆ ಹೋಗುವಾಗ ಇಂತಹ ಬಟ್ಟೆಯನ್ನು ಧರಿಸಲು ಕೂಡ ಸಲಹೆಯನ್ನು ನೀಡಿರಬಹುದು. ಆದರೆ ಪ್ರಸ್ತುತ ವೇಗದ ಜೀವನದಲ್ಲಿ ಜನರು ಹೆಚ್ಚಾಗಿ ಆಧುನಿಕ ಶೈಲಿಯ ಬಟ್ಟೆಯನ್ನು ಧರಿಸಿ ದೇವರನ್ನ ಪೂಜಿಸುತ್ತಾರೆ. ಜೀನ್ಸ್, ಟಿ ಶರ್ಟ್ ಅಥವಾ ಕ್ಯಾಶುವಲ್ ಬಟ್ಟೆಯಲ್ಲಿ ದೇವಾಲಯಕ್ಕೆ ಹೋಗುತ್ತಾರೆ. ಇದು ಪೂಜೆಯ ಸಮಯದಲ್ಲಿ ಸಾಂಪ್ರದಾಯಿಕ ಬಟ್ಟೆಗಳನ್ನು ಧರಿಸುವುದು ಅಗತ್ಯವಿದೆಯೇ ಎಂಬ ಪ್ರಶ್ನೆಯನ್ನ ಕೂಡ ಹುಟ್ಟುಹಾಕುತ್ತದೆ. ಹಿಂದೂ ಧರ್ಮದಲ್ಲಿ ಮತ್ತು ಧರ್ಮ ಗ್ರಂಥಗಳಲ್ಲಿ ಪೂಜೆಯ ಸಮಯದಲ್ಲಿ ಬಟ್ಟೆಗಳಿಗೆ ಸಂಬಂಧಿಸಿದ ನಿಯಮಗಳ ಬಗ್ಗೆ ವಿವರವಾಗಿ ಕೂಡ ಉಲ್ಲೇಖಿಸಲಾಗಿದೆ. ಧಾರ್ಮಿಕ ಸಂಪ್ರದಾಯಗಳ ಪ್ರಕಾರ ದೇವರ ಪೂಜೆಯ ಸಮಯದಲ್ಲಿ ಸ್ವಚ್ಛ ಮತ್ತು ತೊಳೆದ ಬಟ್ಟೆಗಳನ್ನು ಧರಿಸುವುದು ಉತ್ತಮ ಮತ್ತು ಶುಭ ಕೂಡ ಎಂದು ಹೇಳಲಾಗುತ್ತೆ. ಸಾಧ್ಯವಾದರೆ ಪೂಜೆ ಮಾಡುವ ಮೊದಲು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಬೇಕು. ಅನೇಕ ಜನರು ಧೋತಿ, ಕುರ್ತಾ ಪೈಜಾಮ್ ಅಥವಾ ಸೀರೆ ಅಥವಾ ಸಲ್ವಾರ್ ಸೂಟ್ನಂತಹ ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಲು ಬಯಸುತ್ತಾರೆ. ಇದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳ ಭಾಗವಾಗಿರಬಹುದು. ಆದರೆ ಪೂಜೆಯಲ್ಲೂ ಕಡ್ಡಾಯವಾಗಿ ಇದೇ ರೀತಿಯ ಬಟ್ಟೆಯನ್ನ ಧರಿಸಬೇಕು ಎನ್ನುವ ನಿಯಮಗಳಿಲ್ಲ. ಆದ್ದರಿಂದ ಮನೆಯಲ್ಲಿ ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುವಾಗ ಮೊದಲು ಶುದ್ಧವಾದ ಹಾಗೂ ಸ್ವಚ್ಛವಾದ ಬಟ್ಟೆಯನ್ನು ಧರಿಸುವುದು ಉತ್ತಮ. ಹಾಗೆ ದೇವರ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ, ದೇವರ ಪೂಜೆಯಲ್ಲಿ ಪಾಲ್ಗೊಳ್ಳುವಂತಹ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಬಟ್ಟೆಗಳನ್ನು ಧರಿಸುವುದು ಶುಭ ಮತ್ತು ಗೌರವಾನ್ವಿತವೆಂದು ಪರಿಗಣಿಸಬಹುದು. ವಿಶೇಷವಾಗಿ ಪ್ರಮುಖ ಧಾರ್ಮಿಕ ಆಚರಣೆ, ಉಪವಾಸ, ಯಜ್ಞ ಅಥವಾ ವಿಶೇಷ ಪೂಜೆಯಲ್ಲಿ ಭಾಗವಹಿಸುವಂತಹ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಬಹುದು. ಆದರೆ ಸಾಮಾನ್ಯ ಪೂಜೆಗೆ ಸಾಂಪ್ರದಾಯಿಕ ಬಟ್ಟೆಗಳನ್ನು ಮಾತ್ರ ಧರಿಸುವುದು ಅನಿವಾರ್ಯವಲ್ಲ. ಒಬ್ಬ ವ್ಯಕ್ತಿಯು ಶುದ್ಧ, ಒಗೆದ ಮತ್ತು ಯೋಗ್ಯವಾದ ಆಧುನಿಕ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡಿದರೂ ಕೂಡ ಫಲ ದೊರೆಯುವುದು. ಹಾಗೆ ಹಿಂದೂ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ನಾವು ದೇವರ ಪೂಜೆಯನ್ನ ಮಾಡುವಾಗ, ಧಾರ್ಮಿಕ ಕಾರ್ಯಗಳನ್ನು ಮಾಡುವಾಗ ನಮ್ಮ ದೇಹ, ಮನಸ್ಸು ಮತ್ತು ಸುತ್ತಮುತ್ತಲಿನ ಪ್ರದೇಶವು ಸ್ವಚ್ಛತೆಯಿಂದ, ಶುದ್ಧತೆಯಿಂದ ಕೂಡಿರಬೇಕು. ಇದು ಪೂಜೆಯ ಒಂದು ಭಾಗವೆಂದು ಕೂಡ ಪರಿಗಣಿಸಲಾಗುತ್ತೆ. ಅದಕ್ಕಾಗಿಯೇ ಜನರು ಪೂಜೆಗೆ ಮೊದಲು ಸ್ನಾನ ಮಾಡಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸುತ್ತಾರೆ. ಆದ್ದರಿಂದ ಪೂಜೆಗೆ ಬಟ್ಟೆಯ ಶೈಲಿಗಿಂತ ಸ್ವಚ್ಛತೆಯನ್ನ ಹೆಚ್ಚು ಪ್ರಾಮುಖ್ಯತೆ ಎಂದು ಪರಿಗಣಿಸಬೇಕಾಗುತ್ತದೆ. ಅನೇಕ ಕುಟುಂಬಗಳು ಪೂಜೆಗೆ ಪ್ರತ್ಯೇಕ ಬಟ್ಟೆಗಳನ್ನು ಧರಿಸುವ ಸಂಪ್ರದಾಯವನ್ನು ಕೂಡ ಹೊಂದಿದೆ. ಕೆಲವರು ಪೂಜೆಗೆ ಪ್ರತ್ಯೇಕ ಬಟ್ಟೆಗಳನ್ನು ಇಟ್ಟುಕೊಂಡಿರುತ್ತಾರೆ. ಇತರರು ಸ್ನಾನದ ನಂತರ ಧರಿಸುವ ಶುದ್ಧ ಬಟ್ಟೆಗಳಲ್ಲಿ ಪೂಜೆ ಮಾಡುತ್ತಾರೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೈನಂದಿನ ಪೂಜೆಗೆ ಪ್ರತ್ಯೇಕ ಬಟ್ಟೆಗಳನ್ನು ಹೊಂದಿರಲೇಬೇಕೆನ್ನುವ ನಿಯಮ ಕೂಡ ಇಲ್ಲ. ಬಟ್ಟೆಗಳು ಸ್ವಚ್ಛವಾಗಿದ್ದರೆ ಮತ್ತು ವ್ಯಕ್ತಿಯು ಸ್ನಾನ ಮಾಡಿದ್ದರೆ ಅವರು ಭಕ್ತಿಯಿಂದ ಪೂಜೆ ಮಾಡಬಹುದು ಎಂದು ಕೂಡ ಹೇಳಲಾಗುತ್ತೆ. ಹಾಗೆ ದೇವರನ್ನ ನೀವು ಪೂಜಿಸುವಂತಹ ಸಂದರ್ಭದಲ್ಲಿ ಕೊಳಕಾದ, ಕಲೆ ಹಿಡಿದಿರುವ ಅಥವಾ ತೊಳೆಯದೇ ಇರುವಂತಹ ಬಟ್ಟೆಯನ್ನ ಧರಿಸುವುದು ಸರಿಯಲ್ಲ. ಇಂತಹ ಬಟ್ಟೆಯನ್ನ ತಪ್ಪಿಸುವುದು ಕೂಡ ಉತ್ತಮ. ಇದಲ್ಲದೆ ದೇವರ ಪೂಜೆಯನ್ನ ಮಾಡುವಾಗ, ಧಾರ್ಮಿಕ ಕಾರ್ಯಗಳಿಗೆ ಹೋಗುವಾಗ ಅನಾನುಕೂಲತೆಯನ್ನ ಸೃಷ್ಟಿಸುವಂತಹ ಅಥವಾ ನಿಮ್ಮ ಮನಸ್ಸಿಗೆ ಕಿರಿಕಿರಿಯನ್ನುಂಟು ಮಾಡುವಂತಹ ಬಟ್ಟೆಯನ್ನು ಕೂಡ ಧರಿಸಬಾರದು. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಾಧಾರಣವಾದ ಹಾಗೂ ಸ್ವಚ್ಛವಾದ ಬಟ್ಟೆಯನ್ನು ಧರಿಸುವುದು ಉತ್ತಮವಾಗಿರುತ್ತದೆ. ಒಂದು ವೇಳೆ ನೀವು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿದ್ದರೆ
ಅಂತಹ ಸಂದರ್ಭದಲ್ಲೂ ಕೂಡ ಸ್ವಚ್ಛವಾದ ಮತ್ತು ಸಾಧಾರಣವಾದ ಬಟ್ಟೆಯನ್ನ ಧರಿಸುವುದು ಒಳ್ಳೆಯ ಅಭ್ಯಾಸಗಳಲ್ಲಿ ಒಂದಾಗಿದೆ. ಕೆಲವೊಂದು ದೇವಸ್ಥಾನಗಳಲ್ಲಿ ಬಟ್ಟೆಗೆ ಸಂಬಂಧಿಸಿದಂತೆ ಅದರದ್ದೇ ಆದ ನಿಯಮಗಳನ್ನು ಕೂಡ ಹೊಂದಿರುತ್ತದೆ. ದೇವಸ್ಥಾನವು ಸಾಂಪ್ರದಾಯಿಕ ಉಡುಪಿನ ಬಗ್ಗೆ ಮತ್ತು ಅದರ ನಿಯಮ ಹಾಗೂ ನಿಯಂತ್ರಣದ ಬಗ್ಗೆ ನಿಬಂಧನೆಗಳನ್ನು ಕೂಡ ಅಳವಡಿಸಿಕೊಂಡಿರುತ್ತಾರೆ. ಅದಕ್ಕೆ ತಕ್ಕಂತೆ ಬಟ್ಟೆಯನ್ನು ಕೂಡ ಧರಿಸಬೇಕಾಗತ್ತೆ. ಹಾಗೆ ಒಂದು ವೇಳೆ ದೇವಸ್ಥಾನಗಳಲ್ಲಿ ಬಟ್ಟೆಗೆ ಸಂಬಂಧಿಸಿದ ಯಾವುದೇ ನಿಯಮಗಳಿಲ್ಲದಿದ್ದರೆ ನೀವು ಸ್ವಚ್ಛವಾದ ಹಾಗೂ ಸಾಧಾರಣವಾದ ಬಟ್ಟೆಯನ್ನ ಧರಿಸಿ ಕೂಡ ಹೋಗಬಹುದು. ನೋಡಿದ್ರಲ್ಲ ವೀಕ್ಷಕರೇ, ದೇವರ ಪೂಜೆಯಲ್ಲಿ ಸಾಂಪ್ರದಾಯಿಕ ಉಡುಪುಗಳಿಗಿಂತ ನಮ್ಮ ಮನಸ್ಸಿನ ಸ್ವಚ್ಛತೆ ತುಂಬಾ ಮುಖ್ಯವಾಗಿರುತ್ತದೆ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ ಹಾಗೂ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.